ಮುಳಬಾಗಿಲಿನಲ್ಲಿ ಹೈಟೆಕ್ ಕ್ರೀಡಾಂಗಣ ಬೇಕೆಂದು ಸರ್ಕಾರಿ ನೌಕರ ಭವನದಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಯಿತು. ಎಲ್ಲರಿಗೂ ನಮಸ್ಕಾರ. ಮುಳಬಾಗಿಲು ಸಾಮಾಜಿಕ ಹೋರಾಟ ಕ್ರೀಡಾ ಸಮಿತಿ ಅಂತ ಒಂದು 6 ವರ್ಷದಿಂದ ಒಂದು ಕಮಿಟಿ ಮಾಡಿದ್ರು. ಎಲ್ಲ ನಮ್ಮ ಸಂಘ ಸಂಸ್ಥೆಗಳು, ನೌಕರ ಸಂಘ ಆಗ್ಬೋದು, ಎಲ್ಲ ಸಂಘಟನೆಗಳು ಸೇರಿ ಮುಳಬಾಗಿಲು ತಾಲೂಕಿಗೆ ಒಂದು ಸುಸಜ್ಜಿತವಾದ ಕ್ರೀಡಾಂಗಣ ಬೇಕು ಅಂತ. ಇದುವರೆಗೂ ಯಾವುದೇ ಒಬ್ಬ MLA ಸಾಹೇಬರಾಗ್ಬೋದು, ಮತ್ತೊಬ್ಬರು ಯಾರೂ ಇದ್ರ ಮೇಲೆ ಗಮನ ಹರಿಸಿಲ್ಲ. ನಾವು ಮುಂಚೆ ಇದ್ದ MLA ಸಾಹೇಬ್ರಿಗೂ ಮತ್ತು ಈಗಿರೋ MLA ಸಾಹೇಬರು ಸೆಷನಲ್ಲಿ ಮಾತಾಡಿದ್ದಾರೆ. ಕ್ರೀಡಾಂಗಣ ಆದಷ್ಟು ಬೇಗ ಮಾಡಿಕೊಡ್ತೀವಿ ಅಂತ ಹೇಳಿದ್ರು, ಇನ್ನೂ ಮಾಡಿಕೊಡ್ತಾ ಇಲ್ಲ. ಇವಾಗ ಆಗಸ್ಟ್ 15 ಬಂತು. ಆದ್ದರಿಂದ ಹೋರಾಟಗಳು ಇನ್ನು ಆಗಸ್ಟ್ 15 ಮುಗಿಸ್ಕೊಂಡು ಸೆಷನ್ ಮುಗಿಸ್ಕೊಂಡ್ಮೇಲೆ ನಮ್ಮ ಹೋರಾಟ ಮುಳಬಾಗಿಲು ತಾಲೂಕಿನ ಹೋರಾಟ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಮಂತಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಯಾವುದೇ ಒಬ್ಬ ನಮ್ಮ ಮುಳಬಾಗಿಲು ಶಾಸಕರು ಪ್ರತಿಯೊಬ್ಬ ನಾಗರಿಕರಲ್ಲಿ ಒಂದು ವಿನಂತಿ, ಕ್ರೀಡಾಂಗಣಕ್ಕೆ ಎಲ್ಲರೂ ಯುವಕರು ಒಗ್ಗಟ್ಟಿಂದ ಓಡಾಡಿ ಕ್ರೀಡಾಂಗಣ ಮಾಡಿಲ್ಲ ಅಂದಾಗ ನಾವು ಮುಳಬಾಗಿಲಿಂದ ಬೆಂಗಳೂರು ವಿಧಾನಸೌಧವರೆಗೂ ಪಾದಯಾತ್ರೆ ಮೂಲಕ ನಮ್ಮ ಹೋರಾಟವನ್ನು ವ್ಯಕ್ತಪಡಿಸ್ತೀವಿ ಅಂತ ಕೋರ್ತಾ ಇದ್ದೀವಿ. ಸರ್, ಈಗ ಸೆಷನ್ ನಡೆಯುತ್ತೆ ಈ ಮಂತಲ್ಲಿ, ನಿಮ್ಗೆ ಗೊತ್ತಿರೋ ವಿಷಯ. ಸೆಷನ್ನಲ್ಲಿ ಏನನ್ನ ನಮ್ಮದು ಸೆಷನ್ಸಲ್ಲಿ ಮುಳಬಾಗಿಲು ತಾಲೂಕು ಕ್ರೀಡಾಂಗಣ ಏನೂ ಅಲ್ಲಿ ಗಮನ ಹರಿಸಿಲ್ಲ. ನಮ್ಮ MLA ಸಾಹೇಬ್ ಆಗ್ಬೋದು, ಈಗಿನ ಉಸ್ತುವಾರಿ ಸಚಿವರಾದವರು ಆಗಿಲ್ಲ ಅಂದಾಗ ನಮ್ಮ ಹೋರಾಟ ಮುಂದಿನ ತಿಂಗಳಿಂದ ಉಗ್ರವಾದ ಹೋರಾಟ ನಡೆಸ್ತೀವಿ. ಎಲ್ಲ ಸಂಘಟನೆಗಳ ಒಕ್ಕೂಟ ಮತ್ತು ಸಂಘಟನೆಗಳಿಂದ ಉಗ್ರವಾದ ಹೋರಾಟವನ್ನು ನಡೆಸ್ತೀವಿ. ಮುಳಬಾಗಿಲು ತಾಲೂಕಿನಲ್ಲಿ ಕ್ರೀಡಾಂಗಣ ಇಲ್ವೇ ಇಲ್ಲ. ನೇತಾಜಿ ಕ್ರೀಡಾಂಗಣ ಅಂತ ಹೆಸರಿದೆ. ಕ್ರೀಡಾಂಗಣ ಮತ್ತು ಆಟದ ಮೈದಾನಕ್ಕೆ ವ್ಯತ್ಯಾಸ ಇದೆ. ಕ್ರೀಡಾಂಗಣ ಅಂದ್ರೆ 400 ಮೀಟರ್ ಟ್ರ್ಯಾಕ್ ಇರುವಂತಹ, ಸಿಂಥೆಟಿಕ್ ಟ್ರ್ಯಾಕ್ ಇರುವಂತಹ ಮೈದಾನ ಇದ್ರೆ ಅದನ್ನು ಮಾತ್ರ ನಾವು ಸ್ಟೇಡಿಯಂ ಅಂತ ಕರಿತೀವಿ. ಇಲ್ಲಿ ನೇತಾಜಿ ಕ್ರೀಡಾಂಗಣ ಅಂತ ಏನಂತ ಹೇಳ್ತೀವಿ ನಾವು, ಅದು ಕ್ರೀಡಾಂಗಣ ಅಲ್ಲ, ಆಟದ ಮೈದಾನ. ಯಾಕೆಂದ್ರೆ ಇಲ್ಲಿ ನಾವು ಟ್ರ್ಯಾಕ್ ಹಾಕೋದಕ್ಕೆ ಆಗೋದಿಲ್ಲ. ಮುಳಬಾಗಿಲಿನಲ್ಲಿ ಸಾಕಷ್ಟು ಪ್ರತಿಭೆಗಳಿವೆ, ಆದ್ರೆ ಆ ಪ್ರತಿಭೆಗಳಿಗೆ ಬೇಕಾಗಿರುವಂತಹ ಸೌಲಭ್ಯಗಳು, ಅನುಕೂಲಗಳು ಸಿಗ್ತಾ ಇಲ್ಲ. ಇದನ್ನ ಸುಮಾರು ಒಂದು 7 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ. ಸೆಷನ್ ಕೂಡ ಈ ಒಂದು ಪ್ರಸ್ತಾಪ ಎತ್ತಿದ್ರು. ಆದ್ರೆ ಇಲ್ಲಿ ಜಾಗದ ವಿಚಾರದಲ್ಲಿ, ಜಾಗ ಹುಡುಕುವ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾಗಿದ್ದಾರೆ. ವ್ಯವಸ್ಥೆ ಆಗಿರ್ಬೋದು, ಇಲಾಖೆ ಆಗಿರ್ಬೋದು. ಹಾಗಾಗಿ ಈ ಒಂದು ಸಂಪುಟದಲ್ಲಿ ಯಾರು ಕ್ರೀಡಾ ಸಚಿವರಾಗ್ತೀರಾ, ದಯವಿಟ್ಟು ಅವರಲ್ಲಿ ಮನವಿ. ಮುಳಬಾಗಿಲು ಕೂಡ ಕರ್ನಾಟಕದಲ್ಲಿದೆ. ಹಾಗಾಗಿ ಈ ಕ್ರೀಡಾಂಗಣ ಏನಿದೆ ನಮ್ಮೆಲ್ಲರಿಗೂ ಬೇಕಾಗಿರುವಂತಹ, ಯುವ ಪೀಳಿಗೆಗೆ ಬೇಕಾಗಿರುವಂತಹ ಒಂದು ವಸ್ತುವಾಗಿರೋದ್ರಿಂದ ದಯವಿಟ್ಟು ತಮ್ಮ ಪ್ರಥಮ ಆದ್ಯತೆ ಇದಕ್ಕೆ ನೀಡಿ ತಾವು ಇದು ಒಂದು ಕ್ರೀಡಾಂಗಣ ಮಾಡ್ಕೊಡ್ಬೇಕಾಗಿ ಮನವಿ ಮಾಡ್ಕೊತಾ ಅವಕಾಶಕ್ಕಾಗಿ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಇವತ್ತು ನಾವೆಲ್ಲ ಇಲ್ಲಿ ನೌಕರ ಭವನದಲ್ಲಿ ಸಾರ್ವಜನಿಕ ಕ್ರೀಡಾಂಗಣ ಸಮಿತಿ ವತಿಯಿಂದ ನಾವು ನಮ್ಮ ಮುಳಬಾಗಿಲು ತಾಲೂಕಿಗೆ ಒಂದು ಸುಸಜ್ಜಿತವಾದ ಕ್ರೀಡಾಂಗಣ ವ್ಯವಸ್ಥೆ ಬೇಕು ಅಂತ ಮಾತಾಡಿ ಚರ್ಚೆ ಮಾಡಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಎಲ್ಲ ಕೈ ಜೋಡಿಸಿ, ಮತ್ತು ನೌಕರರ ಸಂಘದವರು, ಕ್ರೀಡಾ ಇಲಾಖೆಯವರು ಮತ್ತು ಎಲ್ಲ ಸಾರ್ವಜನಿಕರು ಹಿತಾಸಕ್ತಿಯಿಂದ ಒಂದು ಇಲ್ಲಿ ಸೇರಿ ಇವಾಗ ನಾವು ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ಸುಮಾರು ನಮ್ಮ ಅಣ್ಣವ್ರು ಹೇಳ್ದಂಗೆ 6-7 ವರ್ಷದಿಂದ ಇದು ಪ್ರಯತ್ನ ನಡೀತಾ ಇದೆ. ಈಗ ಮತ್ತೆ ಚರ್ಚೆ ಮಾಡಿ ಈಗೇನು ಹಿಂದೆ ಆಗಿದೆ ನಮ್ಮ ಪ್ರಯತ್ನಗಳಿಗೆ, ಈಗ ಮುಂದಿನ ದಿನಗಳಲ್ಲಾದರೂ ಆ ಒಂದು ಪ್ರಯತ್ನ ನಾವು ಮುಂದೆ ಹೆಜ್ಜೆ ಹಾಕ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಎಷ್ಟೇ ಕಷ್ಟ ಬಂದ್ರು, ಯಾರೇ ಇದಕ್ಕೆ ಬಲಾಢ್ಯರು ಕೈ ಹಾಕಿದ್ರು, ಏನೇ ಆದ್ರೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನ ಮಾಡ್ತಾ ಇದೀವಿ. ಈಗ ನಮ್ಮ ಮಾನ್ಯ ತಹಶೀಲ್ದಾರ್ ಅವರಿಗೆ, ಮತ್ತೆ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಶಾಸಕರು, ಉಸ್ತುವಾರಿ ಮಂತ್ರಿಗಳು, ಇವರೆಲ್ಲರಿಗ ನಾವು ಮನವಿಯನ್ನ ಕೊಡ್ತೀವಿ. ಅಕಸ್ಮಾತ್ ಅವ್ರು ನಮ್ಮ ಮನವಿಯನ್ನ ಸ್ವೀಕರಿಸಿ ನಮಗೆ ಸುಸಜ್ಜಿತವಾದ ಒಂದು ಕ್ರೀಡಾಂಗಣ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಜಾಗ ಕೊಡ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಈಗ ಮನವಿ ಕೊಡ್ತೀವಿ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ತಗೊಳುತ್ತೆ, ಟೈಮ್ ತಗೊಳುತ್ತೆ. ಅದೆಲ್ಲ ಆದ್ಮೇಲೆ ನಾವೆಲ್ಲರೂ, ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ಎಲ್ಲರೂ ಸೇರಿ, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಸೇರಿ, ಮತ್ತೆ ಎಲ್ಲ ಕ್ರೀಡಾಭಿಮಾನಿಗಳು, ಸಾರ್ವಜನಿಕರು, ಯುವಕರು, ಎಲ್ಲ ಕಾಲೇಜಿನ ಎಲ್ಲ ಕಡೆಯಿಂದ ನಾವು ಬೃಹತ್ ಮಟ್ಟದ ಒಂದು ಸಭೆ ಮಾಡಿ ಇಲ್ಲಿಂದ ಒಂದು ಪಾದಯಾತ್ರೆಯನ್ನ ಮಾಡುವಂತ ಮುಖಾಂತರ ಒಂದು ದೊಡ್ಡ ಮಟ್ಟದ ಹೋರಾಟ, ನಮ್ಮ ಹಕ್ಕು ಏನಿದೆ, ನಮ್ಗೇನೋ ಒಂದು ಸುಸಜ್ಜಿತವಾದ ಕ್ರೀಡಾಂಗಣ ವ್ಯವಸ್ಥೆ ಬೇಕು ಅಂತ ನಾವು ಈಗ ಎಲ್ಲ ಸೇರಿದ್ದೀವಿ. ಅದನ್ನ ಪಡ್ಕೊಳ್ಳೋವರೆಗೂ ಅದೆಷ್ಟೇ ಕಷ್ಟ ಆಗ್ಲಿ ನಾವೆಲ್ಲ ಕೈ ಜೋಡಿಸಿ ಒಗ್ಗಟ್ಟಾಗಿರ್ತೀವಿ. ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧ ಪಾದಯಾತ್ರೆ ಮಾಡೋದಕ್ಕೂ ನಾವು ಸಿದ್ಧವಾಗಿದ್ದೀವಿ. ಅದೆಲ್ಲ ನಮ್ಮೆಲ್ಲರ ಸಹಕಾರದಿಂದ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಈ ಒಂದು ಕ್ರಮವನ್ನು ಕೈಗೊಳ್ತೀವಿ.
ಹೌದು, ಮುಳಬಾಗಿಲಿನಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ವಿಶಾಲವಾದಂತಹ ಎಲ್ಲ ಸುಸಜ್ಜಿತವಾದಂತಹ ಕ್ರೀಡಾಂಗಣದ ಅವಶ್ಯಕತೆ ಇದೆ. ಈಗಿರ್ತಕ್ಕಂತಹ ಕ್ರೀಡಾಂಗಣವನ್ನು ಮಾನ್ಯ ಶಾಸಕರು ಅಪ್ಗ್ರೇಡ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಹಾಗೆಯೇ ಒಂದು ಉತ್ತಮವಾದಂತಹ ಕ್ರೀಡಾಂಗಣ ಅನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಸಹ ಈ ಮೂಲಕ ಮನವಿಯನ್ನ ಮಾಡ್ತಾ ಇದ್ದಾರೆ. ಸೊ ನಾವು ಸರ್ಕಾರಿ ನೌಕರರ ಪರವಾಗಿಯೂ ಸಹ ಮನವಿಯನ್ನು ಮಾಡ್ತೇವೆ. ಒಂದು ಸುಸಜ್ಜಿತವಾದಂತಹ ಕ್ರೀಡಾಂಗಣವು ವನ್ನ ನಮಗೆ ಮಂಜೂರು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಮನವಿ ಮಾಡ್ತೀನಿ. ಇವತ್ತು ಸಾರ್ವಜನಿಕರ ಕ್ರೀಡಾಂಗಣ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಿದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ತನ್ನದೇ ಆದಂತಹ ಈ ಸಭೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಸಮಾಜ ಸೇವಕರು, ಸಂಘಟನೆಯ ಎಲ್ಲ ಮುಖಂಡರು ಎಲ್ಲರೂ ಕೂಡ ತನ್ನದಾದಂತಹ ಒಂದು ಭಾವನೆಗಳು, ಮುಳುಬಾಗಿಲಿಗೆ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಮಾತುಗಳನ್ನ ಮಾತಾಡಿದ್ರು. ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ, ಯಾಕೆಂದ್ರೆ ಮುಳುಬಾಗಿಲು ಕರ್ನಾಟಕದಲ್ಲಿರೋದು, ಪಕ್ಕದ ರಾಜ್ಯ ಆಂಧ್ರ ಮತ್ತೆ ತಮಿಳುನಾಡಲ್ಲಿಲ್ಲ. ಅದಕ್ಕೋಸ್ಕರ ನನ್ನ ಇವತ್ತು ಜನಪ್ರಿಯ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಸರ್ ಮನವಿ ಮಾಡ್ಕೊಂತೀನಿ, ದಯವಿಟ್ಟು ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದೀರಾ, ನಾವು ಇಲ್ಲ ಅಂತ ಇಲ್ಲ. ಮುಳಬಾಗಿಲು ತಾಲೂಕಿನಲ್ಲಿ ಯಥೇಚ್ಛವಾಗಿ ಯುವಕರು ಜಾಸ್ತಿ ಇದ್ದಾರೆ, ರಾಜ್ಯದಲ್ಲಿ ದೇಶದಲ್ಲಿ ಯುವಕರಿದ್ದಾರೆ. ಆದರೆ ಕ್ರೀಡಾಪಟುಗಳು ಮುಳಬಾಗಿಲು ತಾಲೂಕಿನಲ್ಲಿ ಹೆಚ್ಚಾಗಿರುವುದರಿಂದ ಕ್ರೀಡಾಪಟುಗಳಿಗೋಸ್ಕರ, ವಯೋವೃದ್ಧರಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ, ವಿದ್ಯಾರ್ಥಿನಿಯರಿಗೋಸ್ಕರ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಸಾರ್ವಜನಿಕರ ಕ್ರೀಡಾಂಗಣ ಇಲ್ಲ. ಅದರಿಂದ ದಯವಿಟ್ಟು ಮನವಿ ಮಾಡ್ಕೊಂತೀನಿ, ತಾಲೂಕಿನ ದಂಡಾಧಿಕಾರಿಗಳು ಮತ್ತೆ ನಮ್ಮ ಜಿಲ್ಲೆಯ DC ಸಾಹೇಬರಿಗೆ, ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಮನವಿ ಮಾಡ್ಕೊಂತೀವಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮತ್ತೊಂದ್ಸರಿ ನಾನು ನಮ್ಮ ಶಾಸಕರು ಮನವಿ ಮಾಡ್ಕೊಂತ ಇದೀನಿ. ಒಂದು ಮುಳಬಾಗಿಲು ತಾಲೂಕಿನಿಂದ 3 ರಿಂದ 5 ಎಕರೆ ಜಾಗವನ್ನ ನಮ್ಗೆ ಬೇಕಾಗುತ್ತೆ. ಅದ್ರ ಜೊತೆಗೆ ತುಂಬಾ ದೂರ ಕೊಟ್ಟರು ಕೂಡ ತುಂಬಾ ಅನಾನುಕೂಲ ಆಗುತ್ತೆ. ಯಾಕೆಂದ್ರೆ ವಿದ್ಯಾರ್ಥಿ 1 ಕಿಲೋಮೀಟರ್ ಜಾಗ ಒಳಗಡೆ ಮುಳಬಾಗಿಲಿಗೆ ಹತ್ತಿರ ಇರಬೇಕು. ಆ ಒಂದು ಜಾಗವನ್ನ ನಿರ್ಮಾಣ ಮಾಡಿಕೊಟ್ರೆ ನಿಜವಾಗ್ಲೂ ಕೂಡ ಇದರಲ್ಲಿ ಇನ್ನೊಂದು ಮನವಿ ಮಾಡ್ಕೊಂತೀನಿ, ಯಾರೇ ನಮ್ಗೆ 3 ರಿಂದ 5 ಎಕರೆ ಜಾಗವನ್ನ ನಿರ್ಮಾಣ ಕೊಡ್ತಾರೋ ಅವ್ರ ಹೆಸರು ಶಾಶ್ವತವಾಗಿ ಮುಳಬಾಗಿಲು ತಾಲೂಕಿನಲ್ಲಿ ಉಳಿಯುತ್ತೆ ಅಂತ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಇದರಲ್ಲಿ ಮತ್ತೊಂದು ವಿಚಾರ, ನಾವೆಲ್ಲರೂ ಕೂಡ ಪೂರ್ವಭಾವಿ ಸಭೆ ಸೇರಿದೀವಿ, ಯಾರು ಈ ಕೆಲಸ ಮಾಡ್ಕೊಡ್ತಾರೋ ಅವ್ರ ಜೊತೆಗೆ ನಾವ್ ಯಾವತ್ತೂ ಇರ್ತೀವಿ, ಇಲ್ಲ ಅಂದಿಲ್ಲ. ಯಾಕೆ ಅಂದ್ರೆ ಯುವಕರಿಗೆ, ಕ್ರೀಡಾಪಟುಗಳಿಗೆ ಈ ಕೆಲಸ ನೀವು ಮಾಡ್ಕೊಟ್ಟಾಗ ನಮ್ಮ ರಮೇಶ್ ಅಣ್ಣ, ನಮ್ಮ ಸುರೇಶ್ ಅಣ್ಣ, ನಮ್ಮ ರಹೀಂ ಸರ್, ನಮ್ಮ ಎಲ್ಲರೂ ಸೇರಿ 6-7 ವರ್ಷಕ್ಕಿಂತ ಕಷ್ಟ ಪಡ್ಕೊಂಡ್ ಬರ್ತಿದ್ದಾರೆ. ಹೇಳ್ತಾನೆ ಇದೀವಿ, ನೀವು ಕೇಳ್ತಾನೆ ಇದೀರಿ, ಒಂದ್ ಕಿವಿಲಿ ಕೇಳ್ತಿದ್ರಿ, ಮತ್ತೊಂದ್ ಕಿವಿಲಿ ಬಿಡ್ತಾ ಇದೀರಿ. ಯಾಕಂದ್ರೆ ನಮ್ಮ ಸುರೇಶ್ ಅವಾಗ್ಲೇ ಮಾತಾಡಿದಾಗ ನಮ್ಗೆ ನೋವಾಯ್ತು. ಎಷ್ಟೊಂದು ಹೇಳಿ ಸಾಕಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಾನು ನೀವು ಮನವಿ ಮಾಡ್ಕೊತಾ ಇದ್ದೀನಿ, ಆದಷ್ಟು ಬೇಗ ನಮ್ಗೆ ನಮ್ಮ ರಮೇಶ್ ಅಣ್ಣ ಹೇಳಿದ್ರು, ಮುಂದೆ ಇದೇ ತಿಂಗಳು 13ನೇ ತಾರೀಕಿನ ಸೆಕ್ಷನ್ ಪ್ರಾರಂಭ ಆಗುತ್ತೆ. ಆ ಒಂದು ವಿಧಾನಸೌಧದಲ್ಲಿ ನಮ್ಮ ಶಾಸಕರು ಮಾತನಾಡಿ ಎಲ್ಲಾದ್ರೂ ಒಂದ್ ಕಡೆ ನಮ್ಗೆ ಒಂದು 5 ಎಕರೆ ಜಾಗವನ್ನು ನಿರ್ಮಾಣ ಮಾಡಿಕೊಟ್ರೆ ಶಾಶ್ವತವಾಗಿ ನಿಮ್ಗೆ ಹೆಸರು ಉಳಿಯುತ್ತೆ ಅಂತ ಹೇಳ್ತಾ ಈ ಕೆಲಸ ತಾವು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.